ನಮಗೂ ಕೂಡ ಯೂಶ್ವಲಿ ಇದು ಟೆಲಿವಿಷನ್ ಮಾಡ್ತೀವಿ, ನ್ಯಾಷನಲ್ ಜಿಯೋಗ್ರಾಫಿಕ್ ಮಾಡಿದೀವಿ, ಡಿಸ್ಕವರಿಗೆ ಮಾಡಿದೀವಿ, ನೆಟ್ಫ್ಲಿಕ್ಸ್ ಮಾಡಿದೀವಿ. ನಮ್ಮ ಇಂಡಿಯಾದಲ್ಲಿರೋದು ಪಕ್ಷಿ ಪ್ರಾಣಿಗಳು, ಇದು ನಮ್ಮ ಮಕ್ಕಳು ನೋಡ್ಬೇಕು, ಇದ್ರ ಬಗ್ಗೆ ತಿಳ್ಕೋಬೇಕು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಆನಂದಿಸ್ಬೇಕು. ಆ ಎಜುಕೇಶನ್ ಎಂಟರ್ಟೈನ್ಮೆಂಟ್ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಇದು ನೀಲಗಿರಿ ಡಾಕ್ಯುಮೆಂಟ್ರಿ ಬಂತು ನಮ್ಮ ರೋಹಿಣಿ ನೀಲ್ಕಣಿ ಫಿಲಾಂಥ್ರಪೀಸ್ ಎಜುಕೇಶನ್ ಬಗ್ಗೆ ಬಹಳ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಈ ಡಾಕ್ಯುಮೆಂಟ್ರಿ ಬಂದು ಎಜುಕೇಶನಲ್ ಎಫರ್ಟ್, ಆದ್ರೆ ಬರೀ ಎಜುಕೇಶನ್ ಆದ್ರೆ ಯಾರು ಬಂದು ನೋಡೋದಿಲ್ಲ. ಅದ್ರ ಜೊತೆ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದ್ರೆ ಅವಾಗ ಹೆಚ್ಚಾಗಿ ಜನ ಬರ್ತಾರೆ, ಮಕ್ಕಳು ಬರ್ತಾರೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಬರುತ್ತೆ ಈ ಪಕ್ಷಿ ಪ್ರಾಣಿಗಳ ಬಗ್ಗೆ. ಮತ್ತೆ ನೀಲ್ಗಿರೀಸ್ ಬಗ್ಗೆ ಯಾಕೆ ಮಾಡಿರೋದು ಅಂದ್ರೆ, ನಮ್ಮ ನೀಲ್ಗಿರೀಸ್ ಅನ್ನೋದು ನಮ್ಮ ಭಾರತದ ಮೊದಲನೆಯ ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್. ಹಾಗಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಜಾಗ ನಮ್ ಪ್ರೊಟೆಕ್ಟ್ ಮಾಡಕ್ಕೆ. ನಮ್ಮ ನೀರು, ನಮ್ಮ ಗಾಳಿ, ಇದೆಲ್ಲ ರಕ್ಷಿಸುವ ಜಾಗ ಈ ತರ ನೀಲಗಿರೀಸು, ನಮ್ಮ ಪಶ್ಚಿಮ ಘಟ್ಟಗಳು ಪ್ರಪಂಚದಲ್ಲೇ ಬಹಳ ಮುಖ್ಯವಾದ ಜಾಗ. ಮತ್ತೆ ಇನ್ನೊಂದೇನಂದ್ರೆ, ಇಲ್ಲಿ ಸಿಗುವಂತ ಪಕ್ಷಿ ಪ್ರಾಣಿಗಳು, ಕಪ್ಪೆ, ಇದು ಹಾವು, ಅದೆಲ್ಲ ಬೇರೆ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಹೀರೋಗಳು ಬಂದು ಇಲ್ಲಿ ನೋಡ್ತೀರಾ, ಕರಡಿ ಆಗ್ಲಿ, ನಮ್ಮ ಬ್ಲಾಕ್ ಪ್ಯಾಂಥರ್ ಆಗ್ಲಿ, ನಮ್ಮ ಕರಿಚಿರತೆ, ಹುಲಿ, ಅದೆಲ್ಲ ಬಿಟ್ಟು ಬೇರೆ ಚಿಕ್ಕ ಚಿಕ್ಕ ಪ್ರಾಣಿಗಳು ಇದೆ. ಒಂದು ನೀಲಗಿರಿ ಸೇಲಿಯಾ ಅಂತ, ಈ ಫುಲ್ ಪ್ರಪಂಚದಲ್ಲಿ ಬರೀ ನೀಲಗಿರೀಸಲ್ಲಿ ಮಾತ್ರ ಸಿಗೋದು. ಸೊ ನಮ್ ಡಾಕ್ಯುಮೆಂಟ್ರಿನಲ್ಲಿ ಆ ತರ ಸಣ್ಣ ಪುಟ್ಟ ಚಿಕ್ಕ ಪ್ರಾಣಿಗಳೇ ಹೀರೋಗಳು. ಅದ್ರ ಬಗ್ಗೆ ಯಾರಿಗೂ ಹೆಚ್ಚಾಗಿ ಗೊತ್ತಿರೋದಿಲ್ಲ. ಸೊ ಈ ಡಾಕ್ಯುಮೆಂಟ್ರಿ ಬಂದು ಅದನ್ನ ದೊಡ್ಡದಾಗಿ ತೋರಿಸಿದ್ರೆ ಎಲ್ಲರೂ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಬಹುದು, ಆನಂದಿಸ್ಬೋದು. ಆ ತಿಳುವಳಿಕೆ ಬಂದ್ರೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಪ್ರೊಟೆಕ್ಟ್ ಮಾಡಕ್ಕೂ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಈ ಎಜುಕೇಶನಲ್ ಡಾಕ್ಯುಮೆಂಟ್ರಿ ನಮ್ಮ ರೋಹಿಣಿ ನೀಲ್ಕಣಿ ಫಿಲಾಂಥ್ರಪಿ ಜೊತೆ ಸೇರ್ಕೊಂಡು ಈ ಡಾಕ್ಯುಮೆಂಟ್ರಿ ನಮ್ಮ ಫುಲ್ ಭಾರತಕ್ಕೆ ತಂದಿದೀವಿ. ದೊಡ್ಡ ಸ್ಕ್ರೀನ್ ಅಲ್ಲಿ ಫುಲ್ ಇಂಡಿಯಾನಲ್ಲಿ ರಿಲೀಸ್ ಆಗ್ತಾ ಇದೆ ಜುಲೈ 18ನೇ ತಾರೀಕು. ಸೊ ಎಲ್ಲರೂ ಬರಬೇಕು. July 18th it will be launching all across India, and we want all of you to come watch, experience it on the big screen, and we need your support. We need you to show it to all of your children for future generations. It's most important. So thank you all for coming. Yes. ಇವಾಗ ಇದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅನ್ನೋದು ನಮ್ಮ ಕರ್ನಾಟಕ, ಕೇರಳ, ತಮಿಳುನಾಡು ಈ 3 ಸ್ಟೇಟ್ ಅಲ್ಲೂ ನಾವು ಶೂಟಿಂಗ್ ಮಾಡಿದೀವಿ. ಈ 3 ವರ್ಷ ತಗೊಂಡಿದೀವಿ ಇದ್ ಮಾಡಕ್ಕೆ. ನಮ್ಮ ಫುಲ್ ಫೆಲಿಸ್ ತಂಡ ಪೂರ ಸೇರ್ಕೊಂಡು 3 ವರ್ಷದಲ್ಲಿ ಈ 3 ಸ್ಟೇಟ್ ಕವರ್ ಮಾಡ್ಕೊಂಡು ಮಾಡಿರೋದು. ಕ್ಯಾಮ್ರಾ ನಾವು ಬಹಳಷ್ಟು ಬೇರೆ ಬೇರೆ ಟೈಪ್ ಕ್ಯಾಮ್ರಾಗಳು ಯೂಸ್ ಮಾಡಿದೀವಿ. ಅದರಲ್ಲಿ ಸೋನಿ ಕ್ಯಾಮ್ರಾ ಹೆಚ್ಚಾಗಿ ಯೂಸ್ ಮಾಡಿರೋದು. ಕ್ಯಾಮ್ರಾಮನ್, ನಾನೊಬ್ಬ ಕ್ಯಾಮ್ರಾಮನ್, ಅದ್ರ ಜೊತೆ ನಮ್ಮ ಫುಲ್ ತಂಡ ಕ್ಯಾಮ್ರಾಮನ್ಗಳು ಸುಮಾರು ಜನ ಇದ್ದಾರೆ ಇಲ್ಲಿ. ಒಂದು 5-6 ಜನ ಕ್ಯಾಮ್ರಾಮನ್ ಇದ್ದಾರೆ ಇದರಲ್ಲಿ. ಮ್ಯೂಸಿಕ್ ಬಂದು ಸುಶೀಲಾ ರಾಮನ್, ಸ್ಯಾಮ್ ಮತ್ತೆ ನೀಲ್ ಅಧಿಕಾರಿ ಅಂತ ಅವ್ರದ್ದು ಬಹಳ ಡೀಪ್ ರಿಚ್ ಮ್ಯೂಸಿಕ್. ಸುಶೀಲಾ ರಾಮನ್ ಅವ್ರ ಮ್ಯೂಸಿಕ್ ಮಾಡಿದ್ದಾರೆ. ಅವರೇ ನರೇಶನ್ ಕೂಡ ಅವರೇ ಕೊಟ್ಟರು. ಸ್ಪೆಷಲ್ ಬಂದು ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಹೀರೋಗಳೆಲ್ಲ ನನ್ನ ಹಿಂದೆ ಇದ್ದಾರೆ. ಗ್ರೇಟ್ ಹಾರ್ನ್ಬಿಲ್ ಇಂದ ಹಿಡಿದು, ಹುಲಿಯಿಂದ ಹಿಡಿದು, ಕರಡಿಯಿಂದ ಹಿಡಿದು, ಕಾಟಿ, ಕರಿಚಿರತೆ, ಆನೆ, ವೈಲ್ಡ್ ಡಾಗ್ಸ್, ನೀಲಗಿರಿ ಟಾರ್, ನೀಲಗಿರಿ ಸೇಲಿಯಾ, ಇದೆಲ್ಲ ನಮ್ಮ ಪಿಕ್ಚರ್ ಅಲ್ಲಿ ಹೀರೋಗಳು.